ಪ್ರತಿ ಸಲ ನಾನು ಗಾಡಿಗಳನ್ನ ತೆಗೆಯೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಚೆಕ್ಸ್ನ ಮಾಡ್ತೀನಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚೆಕ್ ಬಂದು ಟೈರ್ ಪ್ರೆಷರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಅನ್ನೋದು. ಜಸ್ಟ್ ಏರ್ ಹಾಕ್ಸೋಕ್ಕೋಸ್ಕರ ಪೆಟ್ರೋಲ್ ಬಂಕ್ವರೆಗೂ ಹೋಗಿ ಡೈಲಿ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಪ್ರಾಬ್ಲಮ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ತರಿಸಿದ್ದೀನಿ ಈ ಅಗೆರೋನ ಗ್ಯಾಲಕ್ಸಿ ಪೋರ್ಟಬಲ್ ಟೈರ್ ಇನ್ಫ್ಲೇಟರ್. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡೋರು, ಗಾಡಿ ಓಡಿಸೋರು, ಕಾರ್ ಓಡಿಸೋರು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಸೊ ಇದರಲ್ಲಿದೆ ಒಂದು ಮೇನ್ ಯೂನಿಟ್, ಸಾಲಿಡ್ ಆಗಿರೋ ಏರ್ ಟ್ಯೂಬ್ ಕೊಟ್ಟಿದ್ದಾರೆ. ಏರ್ ಟ್ಯೂಬ್ ಈ ಥರ ಇದೆ. ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಇದು USB ಟು ಟೈಪ್ C ಕೇಬಲ್. 4 ಟೈಪ್ ನೋಸಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಯೂಸರ್ ಮ್ಯಾನ್ಯುಯಲ್. ಆ್ಯಂಡ್ ಇದನ್ನು ಯೂಸ್ ಮಾಡೋದು ತುಂಬಾ ಈಸಿ. ಸೊ ಈ ಏರ್ ಟ್ಯೂಬ್ನ ಕನೆಕ್ಟ್ ಮಾಡಿ ಜಸ್ಟ್ ಪವರ್ ಬಟನ್ನ ಆನ್ ಮಾಡಿದ್ರೆ ಸಾಕು, ಆನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ 4 ಪ್ರೀಸೆಟ್ ಮೋಡ್ಗಳಿದೆ. ಕಾರ್ಗೆ, ಸೈಕಲ್ಗೆ, ಬೈಕ್ಗೆ, ಹಾಗೆ ಫುಟ್ಬಾಲ್ಗೆ. ಆ್ಯಂಡ್ ಇದು 3-in-1 ಆಕ್ಸೆಸರಿ ಥರ ವರ್ಕ್ ಆಗುತ್ತೆ. ಮೊದಲನೇದಾಗಿ ಟೈರ್ ಏರ್ ಇನ್ಫ್ಲೇಟರ್, ಎಮರ್ಜೆನ್ಸಿ ಟಾರ್ಚ್ ಥರನೂ ವರ್ಕ್ ಆಗುತ್ತೆ, ಹಾಗೆ ಹಜಾರ್ಡ್ ಲೈಟ್ ಥರನೂ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಪವರ್ ಬ್ಯಾಂಕ್ ಥರ ಕೂಡ ವರ್ಕ್ ಆಗುತ್ತೆ. ಸೊ ಇದನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತ ಮಾಡಿ ಇವಾಗ ತೋರಿಸಿ ನೋಡಿ. ಸೊ ಒಂದ್ಸಲ ನಾವು ಸೆಟ್ ಮಾಡಿರೋ ನಂಬರ್ನ ರೀಚ್ ಆದಮೇಲೆ ಆಟೋಮೆಟಿಕ್ಕಾಗಿ ಶಟ್ ಆಫ್ ಆಗುತ್ತೆ. ಸೊ ನೋಡೋದ್ರಲ್ಲ ಈ ಟೈರ್ ಇನ್ಫ್ಲೇಟರ್ ಯಾವ ಥರ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದನ್ನು ನೀವು ರೆಗ್ಯುಲರ್ ಟ್ರಾವೆಲಿಂಗ್ಗೆ ಮತ್ತು ಲಾಂಗ್ ರೈಡ್ಗೆ, ಅದಾದಮೇಲೆ ಎಮರ್ಜೆನ್ಸಿ ಸಿಚುವೇಷನ್ಗೂ ತುಂಬಾ ಯೂಸ್ ಮಾಡ್ಬೋದು. ಕ್ಯಾರಿ ಮಾಡೋದಕ್ಕೆ ತುಂಬ ಪೋರ್ಟಬಲ್ ಆಗಿರೋದ್ರಿಂದ ನೀವು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು, ಇಲ್ಲಾಂದರೆ ಕಾರ್ ಡ್ಯಾಶ್ ಬೋರ್ಡಲ್ಲಿ ಕ್ಯಾರಿ ಮಾಡ್ಬೋದು. ಒಂದು ಫುಲ್ ಚಾರ್ಜ್ಗೆ ನೀವು ಕಂಟಿನ್ಯೂಸ್ ಆಗಿ 25 ಮಿನಿಟ್ಸ್ ಯೂಸ್ ಮಾಡ್ಬೋದು. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ನೀವು ಪವರ್ ಬ್ಯಾಂಕ್ ಥರನೂ ಯೂಸ್ ಮಾಡ್ಬೋದು. ಇದರ ಪರ್ಫಾರ್ಮೆನ್ಸ್ ತುಂಬಾ ಪವರ್ಫುಲ್ ಆಗಿದೆ. ಸೊ ಇದರ ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮಿಸ್ ಮಾಡಿದ್ರೆ ಚೆಕ್ ಮಾಡಿ ಆ್ಯಂಡ್ ಬೈ ಮಾಡಿ.